Yes. Hope you getting the audio. Somebody can acknowledge through message regarding what audio. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ADO.net ಅಂದರೆ ಏನು, ADO.netನ ಏನಕ್ಕೆ ಯೂಸ್ ಮಾಡ್ತೀವಿ, ಅದಾದಮೇಲೆ ಡೇಟಾಬೇಸ್ ಜೊತೆ ಕನೆಕ್ಷನ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವೇನು ಡಿಸ್ಕಸ್ ಮಾಡಿದ್ವಿ ಮತ್ತೆ ಅಂತಂದರೆ ಒಂದೆರಡು ಕ್ಲಾಸಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಯಾವುದಪ್ಪ? ಎಂಪ್ಲಾಯ್ ಕ್ಲಾಸು, ದೆನ್ ಫಾಲೋಡ್ ಬೈ ವಾಟ್ ಡಿಪಾರ್ಟ್ಮೆಂಟ್ ಕ್ಲಾಸ್ ಅಂತ ನೋಡ್ಬೋದು ಇಲ್ಲಿ. ದಿಸ್ ಈಸ್ ವಾಟ್ ಎಂಪ್ಲಾಯ್ ಕ್ಲಾಸ್, ದೆನ್ ದಿಸ್ ಈಸ್ ವಾಟ್ ಡಿಪಾರ್ಟ್ಮೆಂಟ್ ಕ್ಲಾಸ್. ಇದಾದಮೇಲೆ ನೆಕ್ಸ್ಟು ಏನು ಮಾಡ್ಕೊಂಡಿದ್ವಿ ನಾವು ಅಂದರೆ, ನಾವು ಕನೆಕ್ಷನ್ ಸ್ಟ್ರಿಂಗ್ನ ರೆಡಿ ಮಾಡ್ಕೊಂಡಿದ್ವಿ. SQL ಸರ್ವರ್ ಜೊತೆ ಕನೆಕ್ಷನ್ ಸ್ಟ್ರಿಂಗ್ನ ಏನು ಮಾಡ್ಕೊಂಡಿದ್ವಿ, ರೆಡಿ ಮಾಡ್ಕೊಂಡಿದ್ವಿ. ಈ ಕನೆಕ್ಷನ್ ಸ್ಟ್ರಿಂಗ್ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಪ್ಪ ಇವತ್ತು ಅಂತ ಅಂದರೆ ಡೇಟಾಬೇಸ್ ಆಪರೇಷನ್ಸ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ನಾನು ಈ ಕನೆಕ್ಷನ್ ಸ್ಟ್ರಿಂಗ್ನ. ದೆನ್ ಇಲ್ಲಿ ಎಂಪ್ಲಾಯಿ ಕ್ಲಾಸಿಗೆ ಬರ್ತಾ ಇದ್ದೀನಿ. ಎಂಪ್ಲಾಯಿ ಕ್ಲಾಸಿಗೆ ಬಂದ್ಬಿಟ್ಟು, ಸೊ ಇದು ಕ್ಲಾಸ್ ಬಂದ್ಬಿಟ್ಟು ಏನಿದು ಎಂಪ್ಲಾಯಿ ಕ್ಲಾಸ್, ಇದು 3 ಡೇಟಾ ಮೆಂಬರ್ಸ್. ಇದು ನಾನು ಮುಂಚೆನೇ ಹೇಳಿರೋ ಪ್ರಕಾರ C# ಕಾನ್ಸೆಪ್ಟ್ಸಲ್ಲಿ ಹೇಳಿರೋ ಪ್ರಕಾರ ಇದೆಲ್ಲ ಏನು ಡೇಟಾ ಮೆಂಬರ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂತಂದ್ರೆ ಮೆಂಬರ್ ಫಂಕ್ಷನ್ಸ್. ಇವಾಗ ನಾವು ಬರೆಯೋದು ಮೆಂಬರ್ ಫಂಕ್ಷನ್ಸ್. ಓಕೆ, ಮೆಂಬರ್ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಫಂಕ್ಷನ್ ನಾವು ಬರೆದಿತ್ತಾ ಹೋಗೋಣ. ಏನು ಬರೆಯೋಣ ನಾವು ಫಸ್ಟ್ ಫಂಕ್ಷನ್ ಅಂತ ಅಂದರೆ ಒಟ್ಟ ಇದನ್ನ ಸದ್ಯ ಕಮೆಂಟ್ ಮಾಡಿರ್ತೀನಿ ನಾನು, ಆಮೇಲೆ ಹಾಕೊಳ್ಳೋಣಂತೆ. ಫಸ್ಟ್ ಫಂಕ್ಷನ್ ಬಂದ್ಬಿಟ್ಟು ಆ್ಯಡ್ ಎಂಪ್ಲಾಯ್ ಅಂತ ಬರೀತೀನಿ. ಏನು ಬರೀತೀನಿ? ಆ್ಯಡ್ ಎಂಪ್ಲಾಯ್ ಅಂತ. ಇದು ಏನನ್ನ ರಿಟರ್ನ್ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ದಿಸ್ ಈಸ್ ಗೋಯಿಂಗ್ ಟು ರಿಟರ್ನ್ ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆನಾ? ಸೊ ಇಂಟ್ ಆ್ಯಡ್ ಎಂಪ್ಲಾಯಿ ಟು DB ಅಂತ ಹಾಕಿರ್ತೀವಿ. ಇನ್ನೂ ಸ್ಪೆಸಿಫಿಕ್ ಆಗಿ ಅಂದರೆ ಡೇಟಾಬೇಸ್ಗೆ ಎಂಪ್ಲಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಏನನ್ನ ಆರ್ಗ್ಯುಮೆಂಟ್ ಆಗಿ ತಗೊಳುತ್ತೆ? ಎಂಪ್ಲಾಯಿ ಆಬ್ಜೆಕ್ಟ್ನ ಆರ್ಗ್ಯುಮೆಂಟ್ ಆಗಿ ತಗೊಳುತ್ತೆ. ಎಂಪ್ಲಾಯಿ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಕನೆಕ್ಷನ್ ಸ್ಟ್ರಿಂಗ್ನ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಟೇಕ್ ಸ್ಟ್ರಿಂಗ್, ಒಂದು ನಾರ್ಮಲ್ ಸ್ಟ್ರಿಂಗ್ ಇದು. ಸೊ ಇದನ್ನು ನಾನೇನಂತ ತೊಗೊಳ್ತೀನಿ? ಕನೆಕ್ಷನ್ ಸ್ಟ್ರಿಂಗ್ ಅಂತ ತೊಗೊಳ್ತೀನಿ. ವಿಚ್ ಈಕ್ವಲ್ಸ್ ಈ ಏನು ಕನೆಕ್ಷನ್ ಸ್ಟ್ರಿಂಗ್ ಇದೆಯಲ್ಲ ಇದು, ಈ ಕನೆಕ್ಷನ್ ಸ್ಟ್ರಿಂಗ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಡೇಟಾಬೇಸ್ ಜೊತೆ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾದರೂ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಇದ್ದರೆ ಅದನ್ನು ಎಸ್ಕೇಪ್ ಮಾಡೋದಕ್ಕೆ ನಾನು ಏನು ಆಗ್ತಾ ಇದ್ದೀನಿ ಅಂದರೆ ಇಲ್ಲಿ @ ಆಗ್ತಾ ಇದ್ದೀನಿ. ಗಾಟ್ ಇಟ್? ಸೊ ಇಲ್ಲಿ ಕನೆಕ್ಷನ್ ಸ್ಟ್ರಿಂಗ್ ನಿನ್ನೆನೇ ರೆಡಿ ಮಾಡ್ಕೊಂಡಿದ್ವಿ, ನಾನು ಇಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ. ಪ್ರಾಬಬಲಿ ಇದು ಬೇಡ, ಇದು ಇವಾಗ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ವಾಟ್ ವಿ ನೀಡ್ ಟು ಡೂ, ಇವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಅದಾದಮೇಲೆ ಒಂದಿಷ್ಟು ADO.net ಕೋಡ್ ಬರೀಬೇಕಾಗುತ್ತೆ. ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ADO.net ಕೋಡ್ನ. ಆ ಕೋಡ್ನ ನಾವೇನು ಮಾಡ್ತಾ ಹೋಗೋಣಪ್ಪ ಅಂತ ಅಂದರೆ ಕಾಪಿ ಮಾಡಿ ನಾನು ಪೇಸ್ಟ್ ಮಾಡ್ತೀನಿ. ಸಿ ಇಲ್ಲಿ ನೋಡ್ತಾ ಬನ್ನಿ, ಇದು ಕನೆಕ್ಷನ್ ಸ್ಟ್ರಿಂಗು ನಾವು ನಿನ್ನೆ ತೊಗೊಂಡಿದ್ದು. SQL ಕನೆಕ್ಷನ್ ಅಂತ ಇದೆ. SQL ಕನೆಕ್ಷನ್ ಅನ್ನೋದು ಏನಪ್ಪ ಅಂದರೆ ADO.net ಕ್ಲಾಸ್. ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್. SQL connection is the class which is provided by ADO.net in order to establish the connection between a database and this program. Okay, so ಇದು ಯಾವ ನೇಮ್ ಸ್ಪೇಸ್ ಅಲ್ಲಿ ಇದೆ ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಯಾವ ನೇಮ್ ಸ್ಪೇಸ್ ಅಲ್ಲಿ ಇರುತ್ತೆ ಈ ಕ್ಲಾಸ್ ಅಂದರೆ system.data.sql client ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್. ಸೊ ಅವಾಗ ಇಲ್ಲಿ ರೆಫರೆನ್ಸ್ ಏನಾಗುತ್ತೆ, ವಾಟ್ ರೆಸ್ಪೆಕ್ಟಿವ್ ರೆಫರೆನ್ಸ್ ಈ ಪ್ರಾಜೆಕ್ಟ್ಗೆ ಆ್ಯಡ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಾವು system.data.sql client. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ SQL ಕನೆಕ್ಷನ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಆಬ್ಜೆಕ್ಟಿಗೆ ನಾನು ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಕನೆಕ್ಷನ್ ಸ್ಟ್ರಿಂಗ್. ಯಾವ ಕನೆಕ್ಷನ್ ಸ್ಟ್ರಿಂಗು? ಡೇಟಾಬೇಸ್ ಯಾವುದು, ಅದಾದಮೇಲೆ ಸರ್ವರ್ ಯಾವುದು, ಲೇಟರ್ ಕ್ರೆಡೆನ್ಷಿಯಲ್ಸ್ ಏನಿದೆ ಅದನ್ನೆಲ್ಲ ನಾನು ಇಲ್ಲಿ ತೊಗೊಂಡಿದ್ನೆಲ್ಲ ಅದನ್ನು ನಾನಿಲ್ಲಿ ಏನು ಮಾಡಿದ್ದೀನಿ? ಪಾಸ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ಕನೆಕ್ಷನ್ನ ಓಪನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ನೋಡ್ತಾ ಬನ್ನಿ, ಇವಾಗ
ಕನೆಕ್ಷನ್ ಅನ್ನೋದು SQL ಕನೆಕ್ಷನ್ ಕ್ಲಾಸ್ ಟು ಆಬ್ಜೆಕ್ಟು. ಆ ಕನೆಕ್ಷನ್ನ ಏನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಓಪನ್. ಸರ್ ಇದು ಓಪನ್ ಅಂತ ಇದೆಯಲ್ಲ, ಇದೇನು ಅಂತ ಕೇಳ್ಬೋದು ನೀವು. ಈ ಓಪನ್ ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್ಸ್, ಕನೆಕ್ಷನ್ನ ಓಪನ್ ಮಾಡೋದಕ್ಕೆ ಇರುವಂಥ ಫಂಕ್ಷನ್ಸ್. ಬೇರೆ ಏನೇನಿದೆ ನೋಡ್ತಾ ಬನ್ನಿ. ಕನೆಕ್ಷನ್ ಡಾಟ್. ಸೊ ಇಷ್ಟು ಏನಿರುತ್ತಪ್ಪ ಫಂಕ್ಷನ್ಸು ಪ್ರಾಪರ್ಟೀಸು ಬಿಲ್ಟ್ ಇನ್ ಆಲ್ರೆಡಿ ಇದೆ ನಮಗೆ. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಕನೆಕ್ಷನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕನೆಕ್ಷನ್ ಓಪನ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕ್ವೈರಿ ರೆಡಿ ಮಾಡಬೇಕು. ಕ್ವೈರಿ ಏನು ರೆಡಿ ಮಾಡಬೇಕು? ಇನ್ಸರ್ಟ್ ಇಂಟು ಯಾವ ಟೇಬಲ್, ಓಕೆ, ವ್ಯಾಲ್ಯೂಸ್, ಏನು ವ್ಯಾಲ್ಯೂಸ್ ಇದೆ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಇನ್ಸರ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಆ್ಯಡ್ ಮಾಡ್ತಾ ಇರೋದು ಏನಪ್ಪ ಅಂದರೆ ಎಂಪ್ಲಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ಡೇಟಾಬೇಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಬಿ ಆನ್ಲೈನ್, ನಮ್ಮ ಡೇಟಾಬೇಸ್ನ ನಾವು ಓಪನ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ಟೇಬಲ್ ಸ್ಟ್ರಕ್ಚರ್ ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಡೇಟಾಬೇಸ್ ಓಪನ್ ಆಗ್ತಾ ಇದೆ ಇಲ್ಲಿ. ಐ ಆಮ್ ಗೋಯಿಂಗ್ ಟು ಶೇರ್ ದಟ್ ಸ್ಕ್ರೀನ್. ಎಸ್, ಇವಾಗ SQL ಸರ್ವರ್ಗೆ ಕನೆಕ್ಟ್ ಆಗ್ತಾ ಇದ್ದೀನಿ ನಾನು. SQL ಸರ್ವರ್ಗೆ ಕನೆಕ್ಟ್ ಆದಮೇಲೆ ಡೇಟಾಬೇಸಸ್ನ ನಾನು ಏನು ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಯಾವ್ದಾವ್ದು ಡೇಟಾಬೇಸಸ್ ಇದೆ ಅಂತ. ಯಾವ್ದಾವ್ದು ಡೇಟಾಬೇಸು ಯಾವುದು, ISAT 2021 ಪ್ರಾಜೆಕ್ಟ್. ಈ ಡೇಟಾಬೇಸ್ನ ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿರೋ ಟೇಬಲ್ ಯಾವುದಪ್ಪ ಅಂದರೆ ಎಂಪ್ಲಾಯಿ ಟೇಬಲ್. ಟೇಬಲ್ ನೇಮ್ ಯಾವುದು, TBL EMPL ಅಂತ ಇದೆ ಎಂಪ್ಲಾಯಿ. ಇದರಲ್ಲಿರೋ ಕಾಲಮ್ಸ್ ಯಾವುದು ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಟೇಬಲ್ ನೇಮ್ ಯಾವುದು, EMPL, TBL EMPL. ಕಾಲಮ್ಸ್ ಯಾವುದು, ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್ ಮತ್ತು ಡಿಪಾರ್ಟ್ಮೆಂಟ್ ID. ಒಂದು ಅರ್ಥ ಮಾಡ್ಕೋಬೇಕು, ಎಂಪ್ಲಾಯಿ ID ಇದೆಯಲ್ಲ, ಇದನ್ನು ನಾವೇನು ಹಾಕ್ತಾ ಇಲ್ಲ, ಆಟೋಮೆಟಿಕಲಿ ಡೇಟಾಬೇಸ್ ಆಗ್ತಾ ಇದೆ. ನಾವು ಇಲ್ಲಿ ಪಾಸ್ ಮಾಡಬೇಕಾಗಿರೋ ವ್ಯಾಲ್ಯೂ ಯಾವುದಪ್ಪ ಅಂತ ಅಂದರೆ ಎಂಪ್ಲಾಯಿ ನೇಮು ಮತ್ತು ವಾಟ್ ಈಸ್ ದಿಸ್, ಡಿಪಾರ್ಟ್ಮೆಂಟ್ ID. ಓಕೆ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಪಿ ದಿಸ್ ಟೇಬಲ್ ನೇಮ್. ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ವಾಟ್ ಐ ಯೂಸ್ ಟು ಡೂ, ಈಗ ಪ್ರಾಜೆಕ್ಟಿಗೆ ಬಂದಿದ್ದೀನಿ. ಇಲ್ಲಿ ಟೇಬಲ್ ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಇನ್ಸರ್ಟ್ ಇಂಟು TBL ಎಂಪ್ಲಾಯಿ. ಓಕೆ, ಕರೆಕ್ಟ್ ಸ್ಕ್ರೀನ್ ಶೇರ್ ಆಗಿದೆ. ಇನ್ಸರ್ಟ್ ಇಂಟು TBL ಎಂಪ್ಲಾಯಿ. ವ್ಯಾಲ್ಯೂಸ್ ಬಂದ್ಬಿಟ್ಟು ಏನಪ್ಪ, ಫಸ್ಟ್ ಬಂದ್ಬಿಟ್ಟು ನೇಮು ಗಣೇಶ್ ಅಂತಲೇ ಇರಲಿ. ಗಣೇಶ್ ಸ್ಟ್ರಿಂಗ್ ಆಗಿರೋದ್ರಿಂದ ಅದನ್ನು ಸಿಂಗಲ್ ಕೋಟಲ್ಲಿ ಹಾಕ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ID ಪಾಸ್ ಮಾಡಬೇಕು. ನಾನಿಲ್ಲಿ 1 ಅಂತ ಪಾಸ್ ಮಾಡ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ID ಅಂದರೆ ಡೆವಲಪ್ಮೆಂಟಲ್ಲಿ ಗಣೇಶ್ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದಾದಮೇಲೆ ಇಲ್ಲಿ ಕ್ವೈರಿ ರೆಡಿ ಆಗಿದೆ. ಕ್ವೈರಿ ರೆಡಿ ಆದಮೇಲೆ SQL ಕಮಾಂಡ್ ಅಂತ ಇನ್ನೊಂದು ಕ್ಲಾಸ್ ಇದೆ. ADO.NET ಪ್ರೊವೈಡ್ ಮಾಡ್ತಾ ಇರುವಂಥ ಬಿಲ್ಟ್ ಇನ್ ಕ್ಲಾಸ್. ಈ SQL ಕಮಾಂಡ್ ಕ್ಲಾಸ್ನ ಯೂಸ್ ಮಾಡಿಕೊಂಡು ಇದು ಏನಪ್ಪ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕಮಾಂಡ್, ಈ ಆಬ್ಜೆಕ್ಟಿಗೆ ಏನೇನು ಪಾಸ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಕ್ವೈರಿ, ಯಾವ ಕ್ವೈರಿನ ನಾನು ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಕನೆಕ್ಷನ್ನಲ್ಲಿ ಎಸ್ಟಾಬ್ಲಿಷ್ ಎಕ್ಸಿಕ್ಯೂಟ್ ಮಾಡಬೇಕು. ಕ್ವೈರಿ ಮತ್ತು ಕನೆಕ್ಷನ್ ಏನು ಮಾಡ್ತಾ ಇದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ ಕಮಾಂಡ್ಗೆ. ಅದಾದಮೇಲೆ ಏನಿದೆ ಈ ಕಮಾಂಡ್ ಆಬ್ಜೆಕ್ಟ್ ಮುಖಾಂತರ ಎಕ್ಸಿಕ್ಯೂಟ್ ನಾನ್ ಕ್ವೈರಿ ಅಂತ ಒಂದು ಫಂಕ್ಷನ್ ಇದೆ. ಆವಾಗ ಏನಾಗುತ್ತೆ, ಈ ಕ್ವೈರಿನ ಎಕ್ಸಿಕ್ಯೂಟ್ ಮಾಡುತ್ತೆ ಈ ರೆಸ್ಪೆಕ್ಟಿವ್ ಕನೆಕ್ಷನಲ್ಲಿ. ಅವಾಗ ರಿಸಲ್ಟ್ 1 ಬಂತು ಅಂತ ಅಂದರೆ, ಅಥವಾ ರಿಸಲ್ಟ್ ಗ್ರೇಟರ್ ದೆನ್ 0 ರಿಟರ್ನ್ ಮಾಡ್ತು ಅಂದರೆ ಡೇಟಾ ಏನಾಗಿದೆ, ಸಕ್ಸಸ್ಫುಲಿ ಇನ್ಸರ್ಟ್ ಆಗಿದೆ ಅಂತ. ನಾನೊಂದು ಕೆಲಸ ಮಾಡ್ತೀನಿ, ಇದನ್ನು ಎಂಪ್ಲಾಯಿ ಆ್ಯಡೆಡ್ ಟು DB. ಓಕೆ, ಈ ಥರ ನಾನೇನಾಗ್ತಾ ಇದ್ದೀನಿ ಇಲ್ಲಿ, ಜಸ್ಟು ಒಂದು ವಾಟ್ ಈಸ್ ದಿಸ್ ಒಂದು ಮೆಸೇಜ್ನ ನಾನು ಕನ್ಸೋಲಲ್ಲಿ ರೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಪ್ಪ ಅಂತ ಅಂದರೆ ಡೇಟಾ ನಾಟ್ ಇನ್ಸರ್ಟೆಡ್ ಅಥವಾ ಎಂಪ್ಲಾಯಿ ನಾಟ್ ಆ್ಯಡೆಡ್ ಅಂತ ಹಾಕೋಣ ನಾವು. ಎಂಪ್ಲಾಯಿ ನಾಟ್ ಆ್ಯಡೆಡ್. ಸೊ ಇಲ್ಲಿ ನೀವು ಕೇಳ್ತಾ ಹೋಗ್ಬೋದು, ಸರ್ ಇಲ್ಲಿ ಫಂಕ್ಷನ್ ಇಂಟೀಜರ್ ರಿಟರ್ನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ, ಇಂಟೀಜರ್ ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂತ. ಸದ್ಯಕ್ಕೊಂದು ಕೆಲಸ ಮಾಡೋಣ, ನಾವು ಇದನ್ನು ವಾಯ್ಡ್ ಅಂತಾನೆ ಹಾಕೊಂಡಿರೋಣ, ಏನು ರಿಟರ್ನ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ ಆ್ಯಡ್ ಎಂಪ್ಲಾಯಿ ಫಂಕ್ಷನ್ನು ಏನಾಗಿದೆ, ರೆಡಿ ಆಗಿದೆ. ಸೊ ಇಲ್ಲಿ ಕ್ವೈರಿನೂ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದನ್ನು ನಾವು ಕಾಲ್ ಮಾಡಬೇಕು. ಎಲ್ಲಿಂದ ಕಾಲ್ ಮಾಡಬೇಕು ಅನ್ನೋದು ನೋಡ್ತಾ ಬರೋಣ. ಇದು ಎಂಪ್ಲಾಯಿ ಕ್ಲಾಸ್ ಆಗಿದೆ. ಎಂಪ್ಲಾಯಿ ಕ್ಲಾಸ್ದು ಆಬ್ಜೆಕ್ಟ್ನ ನಾನು ಇಲ್ಲಿ ಏನು ಮಾಡ್ತೀನಿ, ಕ್ರಿಯೇಟ್ ಮಾಡ್ತೀನಿ.
ನೆಕ್ಸ್ಟ್ ಒಂದು ಕೆಲಸ ಮಾಡೋಣ. ಎಂಪ್ಲಾಯಿ ಕ್ಲಾಸಲ್ಲಿ ಕನ್ಸೋಲ್ ಡಾಟ್ ರೀಡ್ ಲೈನ್ ಏನು ಹಾಕ್ಕೊಂಡಿಲ್ಲ. ಓಕೆ, ಇಲ್ಲಿದೆ ಕನ್ಸೋಲ್ ಪ್ರೋಗ್ರಾಮ್ ಆಗಿರೋದ್ರಿಂದ. ಸೊ ಇವಾಗ ಎಂಪ್ಲಾಯಿದು ನಾನು ಏನು ಮಾಡಬೇಕಾಗತ್ತೆ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಎಂಪ್ಲಾಯಿ EMP ಇಸ್ ಈಕ್ವಲ್ ಟು ನ್ಯೂ ಎಂಪ್ಲಾಯಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, EMP ಆಬ್ಜೆಕ್ಟ್ ಮುಖಾಂತರ ಯಾವ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ ನಾನು, ಆ್ಯಡ್ ಎಂಪ್ಲಾಯ್ ಕಾಲ್ ಮಾಡಬೇಕು. ಬಟ್ ಇದು ಆಕ್ಸೆಸ್ ಆಗ್ತಾ ಇಲ್ಲ. ಏನಕ್ಕೆ ಆಕ್ಸೆಸ್ ಆಗ್ತಾ ಇಲ್ಲಪ್ಪ ಅಂದರೆ, ಆಕ್ಸೆಸ್ ಸ್ಪೆಸಿಫೈಯರ್ ನಾನಿಲ್ಲಿ ಪಬ್ಲಿಕ್ ಹಾಕಬೇಕಾಗತ್ತೆ. ಆವಾಗ ಏನಾಗುತ್ತೆ, ಹೊರಗಡೆ ಆಕ್ಸೆಸ್ ಆಗುತ್ತೆ. ನೋಡ್ತಾ ಬನ್ನಿ. ಇವಾಗ ನಾನು ನೋಡ್ತಾ ಎಂಪ್ಲಾಯಿ ಡಾಟ್ ಆ್ಯಡ್ ಎಂಪ್ಲಾಯಿ ಟು DB. ಓಕೆ, ಕ್ಲಿಯರ್? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ವಾಯ್ಡ್ ಎಂಪ್ಲಾಯಿ ಡಾಟ್ ಆ್ಯಡ್ ಎಂಪ್ಲಾಯಿ, ಇಲ್ಲಿ ಆಬ್ಜೆಕ್ಟ್ನ ನೀವು ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ನಾವೇನು ಮಾಡ್ಕೊಂಡಿದ್ವಿ, ಎಂಪ್ಲಾಯ್ ಆಬ್ಜೆಕ್ಟ್ನ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಸದ್ಯಕ್ಕೆ ನಾನು ಇದನ್ನು ಪಾಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಇಲ್ಲಿಂದಾನೇ ಹಾರ್ಡ್ ಕೋಡ್ ಮಾಡ್ತಾ ಇದ್ದೀನಿ. ಗಣೇಶ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ, ಅದಕ್ಕೆ ಹಾಗಾಗಿ ಇದನ್ನು ತೆಗಿತಾ ಇದ್ದೀನಿ. ನಾನು ಯಾವುದೇ ಆಬ್ಜೆಕ್ಟ್ನೇನು ಪಾಸ್ ಮಾಡ್ತಾ ಇಲ್ಲ ಇಲ್ಲಿ, ಇದನ್ನು ಸೇವ್ ಮಾಡಿಬಿಡ್ತಾ ಇದ್ದೀನಿ. ನೋಡ್ತಾ ಬನ್ನಿ ಇವಾಗ. ಗೆಟಿಂಗ್? ಸೊ ಇವಾಗ ಎಂಪ್ಲಾಯ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಫಂಕ್ಷನ್ನ ಏನು ಮಾಡ್ತಾ ಇದ್ದೀನಿ, ನಾನು ಕಾಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬಿಲ್ಡ್ ಮಾಡೋಣ. ಇದನ್ನು ಬಿಲ್ಡ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಬಿಲ್ಡ್ ಸಕ್ಸಸ್ಫುಲ್ ಆಗಿದೆ. ನಾವು ಇವಾಗ ಏನು ಮಾಡಬೇಕು, ರನ್ ಮಾಡಬೇಕಾಗುತ್ತೆ. ರನ್ ಮಾಡೋಕ್ಕಿಂತ ಮುಂಚೆ ನಾನು ಬ್ರೇಕ್ ಪಾಯಿಂಟ್ ಇಟ್ಕೊಂಡಿರ್ತೀನಿ. ಎಲ್ಲಪ್ಪ ಅಂತ ಅಂದರೆ ಆ್ಯಡ್ ಎಂಪ್ಲಾಯಿನಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿರ್ತೀನಿ ನಾನು. ಓಕೆನಾ? ಸೊ ಇವಾಗ ರನ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ನೋಡ್ತಾ ಬನ್ನಿ, ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆ. ನಾನಿಲ್ಲಿ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಎಂಪ್ಲಾಯ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದಮೇಲೆ ಆ್ಯಡ್ ಎಂಪ್ಲಾಯಿ ಕಾಲ್ ಮಾಡ್ತಾ ಇದ್ದೀನಿ ನಾನು. ಆ್ಯಡ್ ಎಂಪ್ಲಾಯಿ ಕಾಲ್ ಮಾಡಿದಾಗ ಈ ಫಂಕ್ಷನ್ಗೆ ಕಂಟ್ರೋಲ್ ಬಂದಿದೆ. ಇಲ್ಲಿ ಫಂಕ್ಷನಿಗೆ ಕಂಟ್ರೋಲ್ ಬಂದ ಮೇಲೆ ನೋಡ್ತಾ ಬನ್ನಿ, ಕನೆಕ್ಷನ್ ಸ್ಟ್ರಿಂಗ್ ತೊಗೊಂಡಿದೆ. SQL ಕನೆಕ್ಷನ್ ರೆಡಿ ಇದೆ. ಕನೆಕ್ಷನ್ನ ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿದ್ಮೇಲೆ ಕೊಯ್ರಿ ತೊಗೊಳ್ತಾ ಇದ್ದೀವಿ. ಕೊಯ್ರಿ ತೊಗೊಂಡ್ಮೇಲೆ SQL ಕಮ್ಯಾಂಡ್ಗೆ ಕೊಯ್ರಿ ಮತ್ತು ಕನೆಕ್ಷನ್ನ ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ಎಕ್ಸಿಕ್ಯೂಟ್ ನಾನ್ ಕೊಯ್ರಿ ಫಂಕ್ಷನ್ ಮುಖಾಂತರ. ಸೊ ಇಲ್ಲಿ ರಿಸಲ್ಟ್ ಏನು ಬಂದಿದೆ ಅಂತ ನೋಡೋಣ. 1 ಬಂದಿದೆ. ರಿಸಲ್ಟ್ 1 ಬಂದಿದೆಯಪ್ಪ ಅಂತ ಅಂದರೆ ಎಂಪ್ಲಾಯಿ ಏನಾಗಿದ್ದಾರೆ, ಆ್ಯಡ್ ಆಗಿದ್ದಾರೆ ಸಕ್ಸಸ್ಫುಲ್ ಆಗಿ ಅಂತ. ಓಕೆ, ಅದಕ್ಕೆ ಇಲ್ಲಿ ಏನು ಬರ್ತಾ ಇದೆ, ರಿಸಲ್ಟ್ ಗ್ರೇಟರ್ ದೆನ್ 0 ಅಂತ ಹೇಳ್ತಾ ಇದ್ದಾರೆ. ರಿಸಲ್ಟ್ 1 ಬಂದಿರೋದ್ರಿಂದ ಈ ಕಂಡೀಷನ್ ಟ್ರೂ ಆಗಿ ಒಳಗಡೆ ಎಕ್ಸಿಕ್ಯೂಟ್ ಆಗುತ್ತೆ. ನೋಡ್ತಾ ಬರಬೇಕು. ಕನ್ಸೋಲ್ ಡಾಟ್ ರೈಟ್ ಲೈನ್ ಎಂಪ್ಲಾಯಿ ಆ್ಯಡೆಡ್ ಟು ಡೇಟಾಬೇಸ್. ಎಂಪ್ಲಾಯಿ ಏನಾಗಿದ್ದಾರೆ, ಡೇಟಾಬೇಸ್ಗೆ ಆ್ಯಡ್ ಆಗಿದ್ದಾರೆ. ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಸ್ಕ್ರೀನಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಎಂಪ್ಲಾಯಿ ಆ್ಯಡೆಡ್ ಟು ಡೇಟಾಬೇಸ್. ಸರ್ ನೀವೇನೋ ಹೇಳ್ಬಿಟ್ರೆ ಎಂಪ್ಲಾಯಿ ಡೇಟಾಬೇಸ್ಗೆ ಆ್ಯಡ್ ಆಗಿದ್ದಾರೆ ಅಂತ. ನಾವು ನೋಡಬೇಕಲ್ಲ ಎಂಪ್ಲಾಯಿ. ಇವಾಗ ಗಣೇಶನೋ ಎಂಪ್ಲಾಯಿ 1 ಡಿಪಾರ್ಟ್ಮೆಂಟ್ಗೆ ಆ್ಯಡ್ ಆಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನು ನೋಡಬೇಕಲ್ಲ. ಹೆಂಗೆ ನೋಡೋದು? ಸಿಂಪಲ್. ಸದ್ಯಕ್ಕೆ ನಾವು ಡೇಟಾಬೇಸಿಗೆ ಬಂದುಬಿಟ್ಟು ಡೇಟಾಬೇಸಲ್ಲಿ ಏನು ಮಾಡ್ಕೋಬೇಕಪ್ಪ ಇಲ್ಲಿ ಅಂತ ಅಂದರೆ, ಆ ಟೇಬಲ್ ಮೇಲೆ ಎಂಪ್ಲಾಯಿ ಟೇಬಲ್ ಇತ್ತಲ್ಲ, ಸೆಲೆಕ್ಟ್ ಟಾಪ್ 100 ರೋಸ್ ಅಂತ ನೋಡಿದ್ರೆ, ಅಥವಾ ಸೆಲೆಕ್ಟ್ ಸ್ಟಾರ್ ಫ್ರಮ್ ದಟ್ ಟೇಬಲ್ ನೇಮ್. ಸೊ ಅವಾಗ ಆ್ಯಡ್ ಆಗಿರೋ ಅಂಥ ರಿಸಲ್ಟ್ ಏನಾಗುತ್ತೆ ನಮಗೆ ಸಿಗುತ್ತೆ. ಸೊ ಇಲ್ಲಿ ಗಣೇಶ್ ಆ್ಯಡ್ ಆಗಿದ್ದಾರೆ ನೋಡ್ಬೋದು. ಗಣೇಶನ ಎಂಪ್ಲಾಯ್. ಸೊ ಕಾಣಿಸ್ತಾ ಇದೆಯಾ? ಏನಿದೆ, ಈ ಎಂಪ್ಲಾಯ್ ID ಏನಾಗಿದೆ 5. ಇದು ಆಟೋಮೆಟಿಕಲಿ ಜನರೇಟ್ ಆಗಿದೆ. ನಾವಿಲ್ಲಿ ಗಣೇಶ್ ಅನ್ನೋದು ಒಬ್ಬರನ್ನ ಏನು ಎಂಪ್ಲಾಯ್ನ ಆ್ಯಡ್ ಮಾಡ್ತಾ ಇದ್ವಿ. ಸೊ ಡಿಪಾರ್ಟ್ಮೆಂಟ್ ID ಏನು ಕೊಟ್ಟಿದ್ವಿ, 1 ಕೊಟ್ಟಿದ್ವಿ. ಪ್ರೋಗ್ರಾಮೆಟಿಕಲಿ ಏನಾಗಿದೆಯಪ್ಪ, ಈ ರೋನ ನಾವು ಇನ್ಸರ್ಟ್ ಮಾಡ್ದಂಗೆ ಆಗಿದೆ. ಕ್ಲಿಯರ್ ಆಗ್ತಾ ಇದೆಯಾ? ನಾವು ಪ್ರೋಗ್ರಾಮೆಟಿಕಲಿ ಯಾವ ರೀತಿ ಇನ್ಸರ್ಟ್ ಮಾಡಿದ್ದೀವಿ ಅಂತ. ಸೊ ನಾನು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಹೇಳ್ತಾ ಬನ್ನಿ, ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಗೆ. ಇವಾಗ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಡೌಟ್ಸ್ ಇದ್ದರೆ. ನೋ ನೀಡ್ ಟು ಹೆಸಿಟೇಟ್. ಇದು ನಮ್ಮದು ಪ್ರಾಬಬಲಿ 10 ಅಥವಾ 11ನೇ ಕ್ಲಾಸ್ ಅನಿಸುತ್ತೆ. ಹೆಸಿಟೇಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಡೇಟಾಬೇಸ್ ಜೊತೆ ಕನೆಕ್ಷನ್ ರಿಲೇಟೆಡ್ಡು ಅಥವಾ ADO.NET ಕೋಡ್ ಇತ್ತಲ್ಲ ಅದ್ರ ರಿಲೇಟೆಡ್ಡು, ಯಾಕೆಂದರೆ ಇದೇ ಥರ ಕಾನ್ಸೆಪ್ಟನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು. ಹಾಗಾಗಿ ನಿಮಗದೆಲ್ಲ ಗೊತ್ತಿರಬೇಕಾಗತ್ತೆ.
ಶರತ್ ಬೊಂಗಾಳೆ, ಏನಾದ್ರು ಡೌಟ್ ಇದೆಯೇನಪ್ಪ? ADO.NET ಕೋಡು ಅರ್ಥ ಆಗಿದೆಯಾ? ಡೇಟಾಬೇಸ್ ಕನೆಕ್ಷನ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ವಿ ಅದೇ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ವಿಶ್ವಾಸ್ ಡಿ. ವಿಶ್ವಾಸ್ ಡಿ. ಪ್ರಿಯಾ KM. ಅರ್ಥ ಆಗಿದೆಯೇನಮ್ಮ? ಓಕೆ. ನೆಕ್ಸ್ಟ್ ನವ್ಯ ವೈ. ಗೊತ್ತಾಗಿದೆಯಾ? ಒಂದೇ ಸರಿ ಗೊತ್ತಾಗಬೇಕು ಅಂತ ಏನಿಲ್ಲ, ಪದೇ ಪದೇ ಈ ವಿಡಿಯೋ ನೋಡಿ, ನಾನು ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು. ವಿಡಿಯೋ ನೋಡಿಕೊಂಡು ಯು ನೀಡ್ ಟು ನೋ ದಿ ಕಾನ್ಸೆಪ್ಟ್. ಗಾಟ್ ಇಟ್? ಸೊ ಇವಾಗ ನಾವೇನು ಮಾಡೋಣ? ಓಕೆ, ದಟ್ಸ್ ವೆರಿ ನೈಸ್. ಸೊ ಇವಾಗ ಒಂದಿಷ್ಟು ಚೇಂಜಸ್ ಮಾಡ್ತಾ ಬರೋಣ. ನಾವು ಏನು ಚೇಂಜಸ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇವಾಗ ಕನ್ಸೋಲಿಂದ ಇನ್ಪುಟ್ ತಗೊಳ್ಳೋಣ. ಇಲ್ಲಿ ನಾನು ಹಾರ್ಡ್ ಕೋಡ್ ಮಾಡಿದ್ದೆ, ಗಣೇಶು ಮತ್ತು ಡಿಪಾರ್ಟ್ಮೆಂಟ್ ID. ಇದನ್ನು ನಾವು ಕನ್ಸೋಲಿಂದ ತೊಗೊಂಡ್ಬಿಟ್ಟು ಅದನ್ನು ನಾನೇನು ಮಾಡೋಣ, ಇಲ್ಲಿ ಪಾಸ್ ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಾನೊಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಇವಾಗ ಏನು ಚೇಂಜಸ್ ಮಾಡ್ತೀನಿ? ಮುಂಚೆನೇ ಹೇಳ್ದಂಗೆ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಒಂದು ಎಂಪ್ಲಾಯಿದು ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ನಾನು ಎಂಪ್ಲಾಯಿದು ಏನು ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವಾಯ್ಡ್ ಇದೆಯಲ್ಲ, ಇದ್ರ ಬದಲಿ ಪಬ್ಲಿಕ್ ವಾಯ್ಡ್ ಬದಲಿ ಏನಾಗುತ್ತೆ, ಇದು ಇಂಟ್ ಆಗಲಿ, ಇಂಟ್ ರಿಟರ್ನ್ ಮಾಡಲಿ. ಸೊ ಇಲ್ಲಿ ನಾನೇನು ಕೊಡ್ತಾ ಇದ್ದೀನಿ, ರಿಸಲ್ಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ರಿಟರ್ನ್ ರಿಸಲ್ಟ್. ಸೊ ಹಂಗಾದ್ರೆ ಸರ್ ಈ ಕೋಡು ಮತ್ತೆ ಹೆಂಗೆ ಮಾಡ್ತೀರಾ? ಇದನ್ನು ನಾನು ಎತ್ಬಿಡ್ತೀನಿ, ಇಲ್ಲಿಂದ ತೆಗೆದುಬಿಡ್ತೀನಿ. ಈ ಕೋಡ್ ತೆಗೆದ್ಬಿಟ್ಟು ನಾನು ಇಲ್ಲಿ ಹಾಕೊತೀನಪ್ಪ ಅಂತಂದ್ರೆ ಇಲ್ಲಿ ಹಾಕೊಂಡಿರ್ತೀನಿ. ಫಾರ್ ಟೈಮ್ ಬೀಯಿಂಗ್ ಇಲ್ಲಿರಲಿ ಕೋಡ್. ಇದನ್ನು ಸದ್ಯಕ್ಕೆ ಕಮೆಂಟ್ ಮಾಡಿ ಇಲ್ಲಿ ಹಾಕ್ಕೊಂಡಿರ್ತೀನಿ ನಾನು. ಅದ್ಯಾವುದು ಇದಿರಲಿ ಕೋಡ್ ಇಲ್ಲಿ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ನೋಡ್ತಾ ಬನ್ನಿ. ಶೇರ್ ಆಗಿದೆ ಅಂದ್ಕೊಳ್ತೀನಿ ಕೋಡು. ಓಕೆ, ಇಲ್ಲಿ ನನಗೆ ಎಂಪ್ಲಾಯಿದು ಏನು ಬೇಕಾಗುತ್ತಪ್ಪ, ಆಬ್ಜೆಕ್ಟ್ ಬೇಕಾಗುತ್ತೆ. ಸೊ ಮತ್ತೆ ನಾನು ಏನು ಮಾಡ್ಕೋಬೇಕಾಗುತ್ತೆ, ನಾನು ರೀಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ ಇಲ್ಲಿ ಯೂಸರ್ಗೆ ಹೇಳ್ತಾ ಇದ್ದೀನಿ ನಾನು, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದ ತಕ್ಷಣ ಕನ್ಸೋಲ್ ಡಾಟ್ ರೈಟ್ ಲೈನ್. ಓಕೆ, ಎಂಟರ್ ದಿ ಎಂಪ್ಲಾಯಿ ನೇಮ್, ಈ ನೇಮ್ ಕಮ ಡಿಪಾರ್ಟ್ಮೆಂಟ್ ID. ಡಿಪಾರ್ಟ್ಮೆಂಟ್ ID ಪ್ರೈಮರಿ ಕೀ ಇರೋದ್ರಿಂದ ನೀವೊಂದು ಅರ್ಥ ಮಾಡ್ಕೋಬೇಕು. ಸಾರಿ, ಡಿಪಾರ್ಟ್ಮೆಂಟ್ ID ಫಾರಿನ್ ಕೀ ಇರೋದ್ರಿಂದ ಏನಿದೆ ಅಲ್ಲಿ ಡಿಪಾರ್ಟ್ಮೆಂಟ್ ನಾವು ಸದ್ಯ ಕೊಟ್ಟಿರೋದು 1 2 3. ಇದ್ರ ಒಳಗಡೆ ಇರೋದನ್ನೇ ನೀವು ಎಂಟ್ರಿ ಮಾಡಿ ಅಂತ ಹೇಳೋದಕ್ಕೆ ನಾನು ಈ ಥರ ಕೊಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ನಾನು, ಇವಾಗ ಎಂಪ್ಲಾಯಿ ಆಬ್ಜೆಕ್ಟ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ನಾನು. ಎಂಪ್ಲಾಯಿ ಆಬ್ಜೆಕ್ಟ್ನ ಕ್ರಿಯೇಟ್ ಆಗಿದೆ ಅಂದಮೇಲೆ ಕನ್ಸೋಲ್ ಡಾಟ್ ರೀಡ್ ಲೈನಲ್ಲಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಎಂಪ್ಲಾಯಿದು ನೇಮ್ ಇರುತ್ತಲ್ಲ, ಎಂಪ್ಲಾಯಿ ಡಾಟ್ ನೇಮ್. ನೋಡ್ತಾ ಬನ್ನಿ, ಎಂಪ್ಲಾಯಿ ಡಾಟ್ ನೇಮ್ನ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ಇವುಗಳನ್ನ ನಾನೇನು ಮಾಡ್ಕೋಬೇಕಾಗಿತ್ತಪ್ಪ ಅಂತ ಅಂದರೆ ಪಬ್ಲಿಕ್ ಮಾಡ್ಕೋಬೇಕಾಗಿತ್ತು. ಪಬ್ಲಿಕ್ ಮಾಡ್ಕೊಂಡ್ರೆ ಹೊರಗಡೆ ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಈ ಪ್ರಾಪರ್ಟೀಸ್ನ ನಾನು ಪಬ್ಲಿಕ್ ಮಾಡ್ಕೊಂಡಿದ್ದೀನಿ. ಪಬ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಎಂಪ್ಲಾಯಿ ಡಾಟ್, ಇವಾಗ ನೋಡ್ತಾ ಬನ್ನಿ, ಎಂಪ್ಲಾಯಿ ಡಾಟ್ ಏನು ಕೊಡ್ತಾ ಇದ್ದೀನಿ ಇಲ್ಲಿ, ಎಂಪ್ಲಾಯಿ ನೇಮ್ ಈಸ್ ಈಕ್ವಲ್ ಟು ಕನ್ಸೋಲ್ ಡಾಟ್ ರೀಡ್ ಲೈನ್. ಓಕೆನಾ? ಅಂದರೆ ಇಲ್ಲಿ ಫಸ್ಟ್ ನಾವು ಎಂಟ್ರಿ ಮಾಡಿರೋದು ಎಲ್ಲಿಗೆ ಹೋಗ್ತಾ ಇದೆ, ಸೀದಾ ಅದು ಎಂಪ್ಲಾಯಿ ನೇಮ್ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಎಂಟ್ರಿ ಮಾಡೋದೇನಿದೆ, ಎಂಪ್ಲಾಯಿ ಡಾಟ್ ಡಿಪಾರ್ಟ್ಮೆಂಟ್ IDಗೆ ಹೋಗುತ್ತೆ. ಅದನ್ನು ನಾವು ಡಿಪಾರ್ಟ್ಮೆಂಟ್ IDದು ಡೇಟಾ ಟೈಪ್ ಏನಿದೆ ಇಂಟೀಜರ್ ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕನ್ವರ್ಟ್ ಡಾಟ್ ಟು ಇಂಟ್ 32. ಸೊ ಇಲ್ಲಿ ಕನ್ಸೋಲ್ ಡಾಟ್ ರೀಡ್ ಲೈನ್. ಓಕೆನಾ?
ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಂಪ್ಲಾಯ್ ಆಬ್ಜೆಕ್ಟ್ ರೆಡಿಯಾಗಿದೆ, ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ. ಓಕೆನಾ? ಎಂಪ್ಲಾಯ್ ಆಬ್ಜೆಕ್ಟ್ ರೆಡಿಯಾಗಿರೋದ್ರಿಂದ ಈ ಎಂಪ್ಲಾಯ್ ಆಬ್ಜೆಕ್ಟ್ನ ನಾನು ಎಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ. ಸಾರಿ, ಇದು ಕಾಪಿ ಪೇಸ್ಟು. ನಾನು ಏನು ಪಾಸ್ ಮಾಡಬೇಕು ಇವಾಗ? ಎಂಪ್ಲಾಯಿ ಆಬ್ಜೆಕ್ಟ್ನೇ ಪಾಸ್ ಮಾಡ್ತಾ ಇದ್ದೀನಿ. ಓಕೆನಾ? ಪಾಸ್ ಮಾಡಿದ್ಮೇಲೆ ಅದೇನು ರಿಟರ್ನ್ ಮಾಡುತ್ತೆ? ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು. ಸೊ ಅದಕ್ಕೆ ನಾನು ಇಲ್ಲೇನು ತಗೊಳ್ತಾ ಇದ್ದೀನಿ? ಇಂಟ್ ರಿಸಲ್ಟ್. ಅದೇನು ರಿಟರ್ನ್ ಮಾಡಿದೆ ಇಂಟೀಜರ್ ವ್ಯಾಲ್ಯೂ ಇಲ್ಲಿರುತ್ತೆ. ಇವಾಗ ಕಮೆಂಟ್ ಮಾಡಿದ್ನಲ್ಲ, ಇದನ್ನು ಅನ್ಕಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನೋ ನಾನು ಫಂಕ್ಷನ್ಗೆ ಏನು ಮಾಡ್ತಾ ಇದ್ದೀನಿ? ವಾಟ್ ಎಂಪ್ಲಾಯ್ ಆಬ್ಜೆಕ್ಟ್ನ ಪಾಸ್ ಮಾಡಿದೆ, ರೀಡ್ ಮಾಡಿಕೊಂಡು ಕನ್ಸೋಲಿಂದ ರೀಡ್ ಮಾಡಿಕೊಂಡು ಪಾಸ್ ಮಾಡಿದ್ಮೇಲೆ ಇಲ್ಲಿ ನಾನು ಚೇಂಜಸ್ ಮಾಡಬೇಕು. ಇಲ್ಲಿ ನಾನು ಗಣೇಶ್ ಅಂತ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಗಣೇಶ್ ಅಂತ ಹಾಕಿರೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ಮತ್ತೆ ಅದೇ ಗಣೇಶ್ ರೆಕಾರ್ಡ್ ಏನಾಗುತ್ತೆ, ಪದೇ ಪದೇ ಇನ್ಸರ್ಟ್ ಆಗುತ್ತೆ. ನಾನು ಅದಕ್ಕೆ ಏನು ಚೇಂಜಸ್ ಮಾಡ್ತೀನಪ್ಪ ಅಂತ ಅಂದರೆ ಇಲ್ಲಿ ಎಂಪ್ಲಾಯ್ದು ಆಬ್ಜೆಕ್ಟ್ ಡೇಟಾನ ಏನು ಮಾಡ್ತೀನಿ ನಾನು? ಕನ್ಕ್ಯಾಟಿನೇಟ್ ಮಾಡ್ತೀನಿ. ಕನ್ಕ್ಯಾಟಿನೇಟ್ ಹೆಂಗಪ್ಪ ಮಾಡೋದು? ಇವಾಗ ಗಣೇಶ್ದು ಡೇಟಾ ನಾನಿಲ್ಲಿ ಹಾಕೋಬೇಕಪ್ಪ ಅಂತ ಅಂದರೆ ವಾಟ್ ಐ ಯೂಸ್ ಟು ಡೂ? ಎಂಪ್ಲಾಯಿ ಡಾಟ್ ಈ ನೇಮ್ ಹಾಕೋಬೇಕಾಗುತ್ತೆ ನಾನು. ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ? ಪ್ಲಸ್. ಓಕೆನಾ? ಸೊ ದಿಸ್ ಈಸ್ ವಾಟ್ ಪ್ಲಸ್. ಇಲ್ಲೇನು ಹಾಕ್ತಾ ಇದ್ದೀನಿ ನಾನು? ಎಂಪ್ಲಾಯಿ ಡಾಟ್ ಈ ನೇಮ್. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಕನ್ಕ್ಯಾಟಿನೇಟ್ ಮಾಡಬೇಕು. ಇದು ಗಣೇಶ್ ಹೋಯ್ತಿಲ್ಲಿ, ಸಿಂಗಲ್ ಕೋಟ್ ಹಾಕ್ಬೇಕು. ಇದಾದ್ಮೇಲೆ ನಾನೇನು ಮಾಡ್ತಾ ಇದ್ದೀನಿ? ಪ್ಲಸ್ ಪ್ಲಸ್ ಬಂದ್ಬಿಟ್ಟು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕೋಟ್ ಹಾಕಿದ್ದೀನಿ ನಾನಿಲ್ಲಿ, ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ನಾನಿಲ್ಲಿ ಕಾಮ ಹಾಕ್ತಾ ಇದ್ದೀನಿ. ಕಾಮ ಹಾಕ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಈ ಡಬಲ್ ಕೋಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಏನು ಅಟ್ಯಾಚ್ ಮಾಡಬೇಕಾಗುತ್ತೆ? ಎಂಪ್ಲಾಯಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ. ಎಂಪ್ಲಾಯಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ. ಗೆಟಿಂಗ್? ಸೊ ಇವಾಗ ನೆಕ್ಸ್ಟ್ ಇಷ್ಟ ಆಯಿತು. ಇದಾದ್ಮೇಲೆ ಕೊಯ್ರಿನ ನಾನೇನು ಮಾಡಬೇಕಾಗುತ್ತೆ? ಎಂಪ್ಲಾಯಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ ಆಯಿತು. ಸೊ ಇದನ್ನು ನಾನು ಅಗೈನ್ ಇಲ್ಲಿ ಕನ್ಕ್ಯಾಟಿನೇಟ್ ಮಾಡ್ತಾ ಇದ್ದೀನಿ. ಗಾಟ್ ಇಟ್? ಸೊ ನೀವು ಅರ್ಥ ಮಾಡ್ಕೋಬೇಕು. ಡೈರೆಕ್ಟಾಗಿ ಗಣೇಶ್ ಅಂತ ನಾನು ಹಾಕ್ಕೊಂಡಿದ್ದೆ, ಡಿಪಾರ್ಟ್ಮೆಂಟ್ ಐ ಡಿ 1 ಅಂತ ಹಾಕ್ಕೊಂಡಿದ್ದೆ. ಇದನ್ನು ತಪ್ಪಿಸ್ಬಿಟ್ಟು ಎಂಪ್ಲಾಯಿ ಆಬ್ಜೆಕ್ಟಲ್ಲಿ ಏನನ್ನ ನಾವು ತೊಗೊಂಡಿರ್ತೀವಿ ಅದನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಹಾಕ್ತಾ ಇದ್ದೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಕೊಯ್ರಿನ ಎಕ್ಸಿಕ್ಯೂಟ್ ಮಾಡೋಣ, ಒಂದ್ಸರಿ ಗೊತ್ತಾಗುತ್ತೆ ನಮಗೆ. ಓಕೆ, ಕೊಯ್ರಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗಿದು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ ನಾವು. ನೀವು ಇದನ್ನು ಸುಮಾರು C++, ಜಾವಾ ಸ್ಕ್ರಿಪ್ಟು, ಪಿ ಎಚ್ ಪಿನಲ್ಲೆಲ್ಲ ಈ ಕನ್ಕ್ಯಾಟಿನೇಷನ್ ಸಾಕಷ್ಟು ಮಾಡಿರ್ತೀರಾ ನೀವು. ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಯಾವ ರೀತಿ ಮಾಡ್ತೀವಿ ಅಂತ. ಇಲ್ಲೂ ಅಷ್ಟೇ ಪ್ಲಸ್ ಆಪರೇಟರ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ? ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಬರ್ಬೋದು, ಇದೆಲ್ಲ ಒಂದು ಸ್ಟ್ರಿಂಗ್ ಇದು. ಸರ್ ಇಲ್ಲಿ ಸಿಂಗಲ್ ಕೋಟ್ ಏನಕ್ಕೆ ಹಾಕಿದ್ದೀರಿ? ಇಲ್ಲಿ ಎಂಪ್ಲಾಯ್ ನೇಮ್ಗಿಂತ ಮುಂಚೆ ನಾನು ಏನಿರುತ್ತೆ ಕೊಯ್ರಿನಲ್ಲಿ ಸಿಂಗಲ್ ಕೋಟ್ ಹಾಕ್ಬೇಕು, ಅದಕ್ಕೆ ಸಿಂಗಲ್ ಕೋಟ್ ಹಾಕಿದ್ದೀನಿ. ಎಂಪ್ಲಾಯ್ ನೇಮ್ ಹಾಕಿದ್ದಾಯಿತು. ಅದಾದಮೇಲೆ ಸಿಂಗಲ್ ಕೋಟ್ನ ಕ್ಲೋಸ್ ಮಾಡಬೇಕು, ಇಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂಗೆ ಕಾಮ ಹಾಕಬೇಕು, ಇಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆನಾ? ಅದಾದಮೇಲೆ ಎಂಪ್ಲಾಯ್ದು ಡಿಪಾರ್ಟ್ಮೆಂಟ್ ಐ ಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗ್ತಾ ಇದೆ? ಇದನ್ನು ಎಂಡ್ ಮಾಡಿಬಿಟ್ಟು ನಾನು ಡಬಲ್ ಕೋಟಲ್ಲಿ ಇದೊಂದು ಕ್ಲೋಸಿಂಗ್ ಬ್ರ್ಯಾಕೆಟ್ ಹಾಕ್ಬಿಟ್ಟು ಇದನ್ನು ಕನ್ಕ್ಯಾಟಿನೇಟ್ ಮಾಡಿ ನಾನು ಕೊಯ್ರಿನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಿಲ್ಡ್ ಮಾಡೋಣ ಮತ್ತೊಂದು ಸರಿ. ಓಕೆ, ಇವಾಗ ಬಿಲ್ಡ್ ಆಗಿದೆ. ಬಿಲ್ಡ್ ಆದಮೇಲೆ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇದನ್ನು ಮತ್ತೆ ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ. ಎಂಟರ್ ದಿ ನೇಮ್, ಡಿಪಾರ್ಟ್ಮೆಂಟ್ ಐ ಡಿ. ಇದು ಆಲ್ರೆಡಿ ಏನಾಗಿದೆ, ಇದೊಂದು ವಿಂಡೋ ನಿಮ್ಗೆ ಓಪನ್ ಮಾಡಿರ್ತೀನಿ, ಕನ್ಸೋಲ್ ವಿಂಡೋನ ಶೇರ್ ಮಾಡಿರ್ತೀನಿ. ನೋಡ್ತಾ ಬನ್ನಿ. ಎಂಟರ್ ದಿ ಈ ನೇಮ್ ಮತ್ತು ಡಿಪಾರ್ಟ್ಮೆಂಟ್ ಐ ಡಿ. ಡಿಪಾರ್ಟ್ಮೆಂಟ್ ಐ ಡಿ 1, 2, 3 ಮೂರರೊಳಗೆ ಒಂದು ಇರಬೇಕು ಅಂತ ನಾನಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಕ್ರಿಯೇಟ್ ಆದಮೇಲೆ ಯೂಸರ್ ಇನ್ಪುಟ್ನ ನಾನೇನು ಮಾಡ್ತಾ ಇದ್ದೀನಿ? ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಂಟರ್ ದಿ ನೇಮ್, ಇಲ್ಲಿ ನಾನೇನು ಎಂಟರ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಿಯಾ ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಐ ಡಿ. ಡಿಪಾರ್ಟ್ಮೆಂಟ್ ಐ ಡಿ ರೀಡ್ ಮಾಡ್ಕೊತಾ ಇದ್ದೀನಿ.
ಸೊ ಡಿಪಾರ್ಟ್ಮೆಂಟ್ ಐ ಡಿನ ಕೇಳ್ತಾ ಇದೆ, ಯಾವುದಪ್ಪ 1 2 3. ನಾನೇನು ಮಾಡ್ತಾ ಇದ್ದೀನಿ, ಪ್ರಿಯಾ ವರ್ಕಿಂಗ್ ಇನ್ ಟೆಸ್ಟಿಂಗ್, ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಪುಟ್ 3 ಫಾರ್ ಟೆಸ್ಟಿಂಗ್. ನಿನ್ನೆ ಕ್ಲಾಸ್ ನೋಡಿದರೆ ಅರ್ಥ ಆಗಿರುತ್ತೆ ನಿಮಗೆ. ಸೊ ಇವಾಗ ನಾವು ನೋಡ್ತಾ ಬರ್ಬೋದು, ಎಂಪ್ಲಾಯ್ ಅನ್ನೋ ಆಬ್ಜೆಕ್ಟು ಕ್ರಿಯೇಟ್ ಆಗಿದೆ. ಇದರಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ ಏನಿದೆಯಪ್ಪ 3 ಇದೆ. ಎಂಪ್ಲಾಯಿ ನೇಮ್ ಏನಿದೆ ಪ್ರಿಯಾ ಇದೆ. ಈ ಎಂಪ್ಲಾಯಿನ ನಾನು ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ, ಆ್ಯಡ್ ಎಂಪ್ಲಾಯಿಗೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಏನಾಗಿದೆ, ಆಬ್ಜೆಕ್ಟ್ ಪಾಸ್ ಆಗಿದೆ. ನೋಡ್ತಾ ಬನ್ನಿ, ಡಿಪಾರ್ಟ್ಮೆಂಟ್ ಐ ಡಿ 3 ಇದೆ, ಎಂಪ್ಲಾಯಿ ನೇಮ್ ಪ್ರಿಯಾ ಇದೆಯಾ. ಸೊ ಇವಾಗ ಎಗೈನ್ ಮತ್ತೆ ಕನೆಕ್ಷನ್ನ ಓಪನ್ ಮಾಡ್ತಾ ಇದ್ದೀನಿ ನಾನು. ಕನೆಕ್ಷನ್ ಓಪನ್ ಆಯಿತು. ಇವಾಗ ಕ್ವೈರಿನ ರೆಡಿ ಮಾಡ್ತಾ ಇದ್ದೀನಿ. ಕ್ವೈರಿ ಯಾವ ರೀತಿ ರೆಡಿ ಆಗಿದೆ ಅನ್ನೋದು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಕ್ವೈರಿ ಕರೆಕ್ಟ್ ಆಗಿದೆಯಾ ಅನ್ನೋದು ನೋಡ್ಕೋಬೇಕು. ನೋಡ್ತಾ ಬನ್ನಿ, ಇನ್ಸರ್ಟ್ ಇಂಟು ಟೇಬಲ್ ಎಂಪ್ಲಾಯಿ ವ್ಯಾಲ್ಯೂಸ್ ಪ್ರಿಯಾ. ಇದನ್ನು ಎಲ್ಲಿಂದ ತಗೊಂಡೆ ನಾನು, ಎಂಪ್ಲಾಯಿ ಆಬ್ಜೆಕ್ಟ್ ಇಂದ ತಗೊಂಡೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಐ ಡಿ ಇದೆಯಲ್ಲ, ಇದನ್ನ ಎಲ್ಲಿಂದ ತಗೊಂಡಿದ್ದೀನಿ ನಾನು, ಇದನ್ನು ಎಂಪ್ಲಾಯಿ ಆಬ್ಜೆಕ್ಟ್ ಇಂದ. ಈ ಕ್ವೈರಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬೈ ಯೂಸಿಂಗ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆಸ್ ವೆಲ್ ಆಸ್ ಆಬ್ಜೆಕ್ಟ್ ಇಂದ ರೀಡ್ ಮಾಡ್ಕೊಂಡು. ಓಕೆನಾ, ಕ್ಲೋಸ್ ಮಾಡಿ ಇದನ್ನ. ಸೊ ಇವಾಗ ಕಮಾಂಡ್ ರೆಡಿ ಮಾಡ್ಕೊತಾ ಇದ್ದೀನಿ. ಕಮಾಂಡ್ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಏನಾಗ್ತಾ ಇದೆ, ಕಮಾಂಡ್ ಮುಖಾಂತರ ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಸೊ ರಿಸಲ್ಟ್ ಏನು ಬಂದಿದೆ, 1 ಬಂದಿದೆ. ಪ್ರಿಯಾನು ಆ್ಯಡ್ ಆಗಿದ್ದಾರೆ ಅಂತ. ರಿಟರ್ನ್ ರಿಸಲ್ಟ್, ಇದನ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ, ಎಲ್ಲಿ ಕಾಲ್ ಮಾಡ್ತಾ ಇದ್ವೋ ಅಲ್ಲಿಗೆ ರಿಟರ್ನ್ ಮಾಡಿದ್ದೀವಿ ನಾವು. ಓಕೆ, ಸೊ ನೋಡ್ತಾ ಬನ್ನಿ, ಇಲ್ಲಿ ರಿಟರ್ನ್ ರಿಸಲ್ಟ್ ಇದೆ. ಇವಾಗ ರಿಸಲ್ಟ್ ಗ್ರೇಟರ್ ದೆನ್ 0 ಆಗಿದ್ರೆ ಏನಂತ ಬರ್ತಾ ಇದೆಯಪ್ಪ, ಎಂಪ್ಲಾಯಿ ಆ್ಯಡೆಡ್ ಟು ಡೇಟಾಬೇಸ್. ಅದಾದ್ಮೇಲೆ ಕನ್ಸೋಲ್ ಡಾಟ್ ರೀಡ್ ಲೈನ್, ಇಲ್ಲಿ ನೋಡ್ತಾ ಬನ್ನಿ ಔಟ್ಪುಟ್ ಸ್ಕ್ರೀನಲ್ಲಿ ಎಂಪ್ಲಾಯಿ ಆ್ಯಡೆಡ್ ಟು ಡೇಟಾಬೇಸ್ ಇದು ಪ್ರಿಂಟ್ ಆಗಿದೆ. ಓಕೆ, ಸೊ ಇದಾದ್ಮೇಲೆ ಕನ್ಸೋಲ್ ಡಾಟ್ ರೀಡ್ ಲೈನ್ ಆಗುತ್ತೆ. ಇದಾದ್ಮೇಲೆ ಇನ್ನೊಂದ್ಸರಿ ನಾವು ಏನು ಮಾಡ್ಕೋಬೇಕಾಗುತ್ತೆ, ವಿ ನೀಡ್ ಟು ಎನ್ಶೂರ್ ವೆದರ್ ಪ್ರಿಯಾ ಈಸ್ ಆ್ಯಡೆಡ್ ಆರ್ ನಾಟ್. ಅದಕ್ಕೆ ನಾನು ಡೇಟಾಬೇಸಿಗೆ ಬಂದ್ಬಿಟ್ಟು ಈ ಕ್ವೈರಿ ಸೆಲೆಕ್ಟ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ರನ್. ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಡೇಟಾಬೇಸ್ ಮಾಸ್ಟರ್ ಸೆಲೆಕ್ಟ್ ಆಗಿದೆ. ಸೊ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ, ಇಲ್ಲಿ ಪ್ರಿಯಾ ಏನಾಗಿದೆ, ಆ್ಯಡ್ ಆಗಿದೆ. ಆ್ಯಡ್ ಆಗಿದೆಯಾ, ಗಾಟ್ ಇಟ್. ಈ ಥರ ನಾವೇನು ಮಾಡ್ತಾ ಇದ್ದೀವಿ, ಎಂಪ್ಲಾಯಿನ ಆ್ಯಡ್ ಮಾಡಿದ್ದೀವಿ. ಗೆಟಿಂಗ್. ಸೊ ಇಷ್ಟಕ್ಕೆ ನಾವು ಏನು ಮಾಡಿದ್ದಾಯಿತು, ಎಂಪ್ಲಾಯಿನ ಆ್ಯಡ್ ಮಾಡಿದ್ದಾಯಿತು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವುಗಳು ಅನ್ಮ್ಯೂಟ್ ಮಾಡಿಕೊಂಡು, ಇಸ್ ದೇರ್ ಎನಿ ಡೌಟ್, ಬೆಟರ್ ಆಸ್ಕ್ ಎಗೈನ್. ಅರ್ಥ ಆಗಿದೆಯಾ ಇದು? ನಯನ ಕೆ ಬಿ, ಪ್ರಿಯಾ ಕೆ ಎಂ, ಅರ್ಥ ಆಗಿದೆಯೇನಮ್ಮ? ADO.net ಯಾವ ರೀತಿ ಯೂಸ್ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಾಗಿದೆಯಾ? ಓಕೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಫಸ್ಟ್ ಕ್ಲಾಸು. ನೀವು ಡೇಟಾಬೇಸ್ ಆಪರೇಷನ್ಸ್ನೆಲ್ಲ ನೋಡ್ತಾ ಇರೋದು, ಇದಕ್ಕಿಂತ ಮುಂಚೆ ಎಲ್ಲೂ ನೋಡಿಲ್ಲ. ಹಾಗಾಗಿ ನೋಡ್ತಿದ್ದಾಗಲೇ ಏನೋ ಡೇಟಾಬೇಸ್ ಜೊತೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಕೊಯ್ರಿ ಕಳಿಸ್ತಾ ಇದ್ದಾರೆ, ಇಲ್ಲಿ ಇನ್ಸರ್ಟ್ ಆಗ್ತಾ ಇದೆ, ಸಮಥಿಂಗ್ ಇದು ಮ್ಯಾಜಿಕ್ ಥರ ಕಾಣಿಸ್ಬೋದು. ಬಟ್ ಏನಪ್ಪ ಅಂತಂದರೆ, ಯು ನೀಡ್ ಟು ಸ್ಪೆಂಡ್ ಟೈಮ್ ಆನ್ ದಿಸ್. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬೆಟರ್ ಯು ನೀಡ್ ಟು ಗೋ ವಿತ್ ದಿಸ್ ವಿಡಿಯೋ ನೋಡ್ಕೊಳ್ಳಿ. ಅದಾದಮೇಲೆ ಕನೆಕ್ಷನ್ ಸ್ಟ್ರಿಂಗ್ ಯಾವ ರೀತಿ ಮಾಡಿದ್ದೆ ಏನೋ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಅದು, ಸ್ಕ್ರೀನ್ ರೆಕಾರ್ಡ್ನ. ನೀವು ಒಂದು ಸರಿ ಈ ಲಾಕ್ಡೌನ್ ಎಲ್ಲ ಸ್ವಲ್ಪ ಎಲ್ಲ ರಿಲೀಸ್ ಆದಮೇಲೆ ಸಿಸ್ಟಮಲ್ಲಿ ನೀವು ಈ ಸಾಫ್ಟ್ವೇರ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ನೀವು ಮಾಡ್ತಾ ಇರೋವಂಥ ಡಿಗ್ರಿಗೆ ಜಸ್ಟಿಫಿಕೇಶನ್ ಕೊಟ್ಟಂಗಾಗುತ್ತೆ. ನಿಮ್ಮ ಮುಂದೆ ಬರುವಂಥ ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ. ಹೋಪ್ ಯು ಆರ್ ಗೆಟಿಂಗ್ ದಿ ಕಾನ್ಸೆಪ್ಟ್. ಓಕೆ, ಸೊ ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ವಿನಯ್ ಬಿ ಟಿ, ವಿಶ್ವಾಸ್ ಡಿ, ಎನಿ ಡೌಟ್ಸ್? ಓಕೆ, ಯಾವುದು ಡೌಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ನಾನು ಈ ಸ್ಕ್ರೀನ್ ರೆಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ನಾಳೆ ಏನು ಮಾಡೋಣ ಅಂದರೆ,
ಇವತ್ತು ನಾವು ಇನ್ಸರ್ಟ್ ಮಾಡಿದ್ದೀವಿ ಡೇಟಾನ, ನಾಳೆ ಡಿಲೀಟು ಅಪ್ಡೇಟು ಈ 2 ಫಂಕ್ಷನಾಲಿಟಿನ ನಾಳೆ ಇಂಪ್ಲಿಮೆಂಟ್ ಮಾಡೋಣ. ಇವತ್ತೇ ಮಾಡ್ಬೋದು, ತುಂಬ ಹೆವಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಇಷ್ಟಕ್ಕೆ ಮಾತ್ರ ಏನು ಮಾಡ್ತಾ ಇದ್ದೀನಿ, ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.